संरक्षणवादी होती दुनिया में भारत ने संयुक्त अरब अमीरात, यूएई, यूके, ऑस्ट्रेलिया और एफ्टा देशों के साथ पारस्परिक रूप से लाभकारी व्यापार समझौते किए हैं। हम अन्य देशों के साथ भी इसी तरह के व्यापार समझौते करने के लिए प्रतिबद्ध हैं। हम किसानों और भारतीय कृषि के कल्याण के लिए निरंतर कार्य कर रहे हैं, जिससे खाद्य सुरक्षा और समृद्धि सुनिश्चित की जा सके। सरकार को विश्वास है कि हम विकसित भारत 2047 के लक्ष्य की ओर समावेशी और सतत विकास की अपनी तेज गति वाली यात्रा जारी रखेंगे। आत्मनिर्भरता की ओर भारत आत्मविश्वास के साथ बढ़ रहा है। यूके, ऑस्ट्रेलिया और एफ्टा यानी 4 देशों का समूह स्विट्जरलैंड, नॉर्वे, लिechtenstein और आइसलैंड देशों के साथ पारस्परिक रूप से लाभकारी व्यापार समझौते किए। हम अन्य देशों के साथ भी इसी तरह के व्यापार समझौते करने के लिए प्रतिबद्ध हैं। हम किसानों और भारतीय कृषि के कल्याण के लिए निरंतर कार्य कर रहे हैं, जिससे खाद्य सुरक्षा और समृद्धि सुनिश्चित की जा सके। ಗೆಸ್ಟ್ ಆಗಿ ಬಂದಿದ್ದಾರೆ. ಅದೇ ರೀತಿ ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಭಿನ್ ದೇವಡಿಗೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಇಡೀ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾವು ಜಿಮ್ಮು ಜುಂಬಾ, ಕರಾಟೆ ಮತ್ತು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಯಾವ ಎಕ್ಸಸೈಸಸ್ಸು ಇವೆಲ್ಲ ಸೇರಿಸಿ ಮತ್ತು ನಮ್ಮ ಪೊಲೀಸ್ದು ಡ್ರಿಲ್ಲು ಸಹ ನಾವು ಇದರಲ್ಲಿ ಅಳವಡಿಸಿದ್ದೀವಿ. ಸೊ ಇಟ್ ವಾಸ್ ಎ ಕಾಂಬಿನೇಷನ್, ಏನು ನ್ಯಾಚುರೋಪತಿ ಅಥವಾ ಈ ಥರ ಡಯಟ್ಗಳು, ಹೆಲ್ತಿ ಈಟಿಂಗ್ ಪ್ಲಸ್ ಎಕ್ಸಸೈಸಸ್ದು ಒಂದು ಕಾಂಬಿನೇಷನಲ್ಲಿ ಒಂದು ತಿಂಗಳಲ್ಲಿ ಮಾಡಿರುವಂಥ ಕಾರ್ಯ. ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಈ ಥರ ಶಿಬಿರಗಳು ಆದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಇನ್ನೂ ಹೆಲ್ಪ್ ಆಗ್ತದೆ. ಹಾಗೆ ಇದೊಂದು ಮಾದರಿ ಶಿಬಿರ, ನಮ್ಮ ನವಚೇತನ ಶಿಬಿರ ಅನ್ನೋದು ಒಂದು ಮಾದರಿಯಾಗಿದೆ, ನಮ್ಮ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿದೆ. ಸೊ ಇದನ್ನು ಬೇರೆ ಜಿಲ್ಲೆಯಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದಲ್ಲಿ ಈ ಥರದ ಒಂದು ಯೋಜನೆಯನ್ನು ಲಾಭವನ್ನು ಪಡ್ಕೊಂಡು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇನ್ನಷ್ಟು ಸದೃಢರಾಗ್ಬೋದು, ಸಮಾಜಮುಖಿ ಕೆಲಸ ಮಾಡಬಹುದು ಅಂತ ನಾನು ಹೇಳ್ತೇನೆ. ಮಾಡಲಿಕ್ಕೆ ಆಗೋದಿಲ್ಲ, ಮಾಡುವಾಗ ಊಟ ಇರುವುದಿಲ್ಲ, ಹಾಗೆ ಆಗ್ತದೆ. ನಮ್ಮ ಮೇಲಾಧಿಕಾರಿಗಳ ಬಳಿ ಅದು ಸತ್ಯ, ಅದು ಖಂಡಿತವಾಗಿ ಹೌದು. ನಮಗೆ ಊಟ ಇದೆ, ಮಾಡಲಿಕ್ಕೆ ಟೈಮ್ ಇರುವುದಿಲ್ಲ. ಮತ್ತು ಇದು ನಮಗೆ ಫ್ಯಾಮಿಲಿ ಒಟ್ಟಿಗೆ ಯಾವುದೇ ಹಬ್ಬ ಹರಿದಿನಗಳ ಆಚರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಒಂಥರ ಮಾನಸಿಕ ಒತ್ತಡ ಅಲ್ಲಿ ಇದು ಯೋಗ ನಿದ್ರೆ ಮಾಡೋದ್ರಲ್ಲಿ, ಯೋಗ ಮಾಡೋದ್ರಲ್ಲಿ, ಅದರಲ್ಲಿ ಆಟೋಮೆಟಿಕ್ಕಾಗಿ ನಮಗೇನೋ ಒಂಥರ ಉಲ್ಲಾಸ ಆಗೋದು, ಅದೆಲ್ಲ ಆದಂಥ ಅನುಭವ ಎಲ್ಲರಿಗೂ ಆಗಿದೆ. ನಾವು ಆ ಟ್ರೈನಿಂಗ್ ಮುಗಿದು ಹೋದ ಮೇಲೆ ಯಾವ ರೀತಿ ನಾವು ಫುಡ್ಡನ್ನು ಮೇಂಟೈನ್ ಮಾಡಬೇಕು, ನಾವು ಮುಂಚೆ ನಮಗೆ ಗೊತ್ತಿರಲಿಲ್ಲ ಯಾವ ಫುಡ್ ತೊಗೊಳ್ಬೇಕು, ಯಾವುದು ಫುಡ್ ತಗೊಳ್ಬಾರ್ದು. ನಮಗೆ ಈಗ ಒಳ್ಳೆ ರೀತಿಯಲ್ಲಿ ಮನವರಿಕೆ ಆಗಿದೆ. ಯಾಕಂದರೆ ನಾವು ಫುಡ್ ಯಾವ ರೀತಿ ತೊಗೊಳ್ಳೋದು ನಮಗೆ ಹೆಲ್ತ್ ನಾವು ಈಗ ಏನೋ ಮಾನಸಿಕ ಒತ್ತಡದಿಂದ ಕೆಲಸ ಒತ್ತಡ ನಾವು ಹೆಚ್ಚಾಗಿದೆ, ಅದನ್ನು ನಾವು ಈಗ ಡೌನ್ ಮಾಡಿ ನಿವಾರಿಸ್ಕೊಂಡು ನಾವು ಎಲ್ಲರೂ ಈಗ ಅದರಲ್ಲಿ ಭಾಗವಹಿಸಿ ಬಂದಿದ್ದಷ್ಟು ಖುಷಿ ಆಯಿತು. ಯಾಕಂದರೆ ಪ್ರತಿಯೊಬ್ಬರು 73 ಜನರಲ್ಲಿ ಸರಿಸುಮಾರು 7.5 kg ಆ್ಯಾವ್ರೇಜ್ ತೊಗೊಂಡ್ರೆ 7.5 kg ಒಬ್ಬರೊಬ್ಬರು ತೂಕವನ್ನು ಇಳಿಸಿದ್ದಾರೆ. ಅದರಲ್ಲಿ ಕೆಲವರು 10 kgಗಿಂತ ಜಾಸ್ತಿ ತೂಕವನ್ನು ಇಳಿಸಿದ್ದಾರೆ. ಮಿನಿಮಮ್ 7.5 kg ಇಳಿಸಿರೋವಂಥದ್ದು ಒಂದೇ ತಿಂಗಳಲ್ಲಿ. ಆ್ಯಂಡ್ ಈ ಥರದ ಒಂದು ಡಿಫ್ರೆನ್ಸ್ ಇದೆಯಲ್ಲ, ಪ್ರತಿಯೊಬ್ಬರ ಹೆಲ್ತಲ್ಲೂ ತುಂಬ ದೊಡ್ಡ ಇಂಪ್ರೂವ್ಮೆಂಟ್ ತರುತ್ತೆ.